ಪ್ರೆಗ್ನೆಂಟ್ ಇದ್ಕೊಂಡು ಅಲ್ಲಿಂದ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇಲ್ಲೇ ಎಷ್ಟು ಪಬ್ಗಳಿದ್ದಾವೆ. ಅಷ್ಟು ದೂರ ಟ್ರಾವೆಲ್ ಮಾಡೋವಂಥ ಅವಶ್ಯಕತೆ ಏನಿದೆ ಹೇಳಿ. ಪ್ರೆಗ್ನೆಂಟ್ ಅಂತ ಅಂತಾರೆ, ಹೋಗ್ಲಿ ಇದು ಓನ್ ವೆಹಿಕಲ್ ತಗೊಂಡ್ಬರ್ತಾರ, ಅದು ಇಲ್ಲ. ಅವ್ರಿಗೆ ಯಾವ ಥರ ಅಂತ ಹೇಳಿದ್ರೆ ಬುಕ್ ಮಾಡಿಬಿಡ್ತಾರೆ. ನಮಗೆ ದಿನ ಒಂದಷ್ಟು ಚಾಲೆಂಜ್ನ ನಾವು ಫೇಸ್ ಮಾಡಬೇಕು, ಟ್ರಾಫಿಕ್ಕು ಅದು ಇದು ಅಂದ್ಕೊಂಡು ನಾರ್ಮಲ್ ಬುಕ್ಕಿಂಗ್ಗಳಲ್ಲೇ ಆ ಥರ ಫೇಸ್ ಮಾಡ್ತೀವಿ ನಾವು, ಓಕೆನಾ. ಸೊ ಅದಲ್ಲದೆ ಇವ್ರದ್ದು ಬರೋ ತಲೆನೋವು 32 ಕಿಲೋಮೀಟರ್ 450 ರೂಪಾಯಿ ಕೊಟ್ಟಿದ್ದಾನೆ ನೋಡಿ ಡ್ರಾಪ್ ಮಾಡಿದ್ದಕ್ಕೆ. ಪ್ಯಾಸೆಂಜರ್ ಹೆಂಗೆ ಅಂತ ಹೇಳಿದ್ರೆ 25 ಸ್ಪೀಡು 25 ಮೇಲೆ ಹೋಗಕ್ಕೆ ಬಿಡ್ತಿಲ್ಲ ಆಯಿತಾ. ಹಂಪ್ಸ್ ಬಂದರೆ ನಾವು ಗೊತ್ತು ನಾರ್ಮಲಾಗಿ ನಮಗೂ ಮಕ್ಕಳಾಗಿದ್ದಾವೆ, ನಮ್ಮ ವೈಫು ಪ್ರೆಗ್ನೆಂಟ್ ಆಗಿದ್ದವ್ರೆ ಆಯಿತಾ. ನಮಗೂ ಈ ಥರ ಒಂದ್ಸಲ ಪ್ಯಾಸೆಂಜರ್ ಹೇಳಿದ್ರು ಈ ಥರ ಅಂತ ಹೇಳಿದ್ಮೇಲೆ ಯಾವ ಥರ ಕರ್ಕೊಂಡು ಹೋಗ್ಬೇಕು ಆ ಥರನೇ ಕರ್ಕೊಂಡು ಹೋಗೋದು ನಾವು. ಐ ಆಮ್ ಆಲ್ಸೋ CEO. ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಳ್ತೀನಿ. ಟೈಮ್ ಬಂದು 10:47 ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. 10:47 ಡೇಟ್ ಬಂದು 29ನೇ ತಾರೀಕು ರಾತ್ರಿ 10:47 ಟೈಮು, ಓಕೆನಾ. ಸೊ ಡ್ಯೂಟಿ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಊಟ ಮಾಡ್ಕೊಂಡು ಇವಾಗ ಸ್ವಲ್ಪ ಹೊತ್ತಿಲ್ಲ ರೆಸ್ಟ್ ಮಾಡಿದೆ, ಹಂಗೆ ಊಟ ಮಾಡ್ಕೊಂಡು ಇವಾಗ ಡ್ಯೂಟಿನ ಆನ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಇವತ್ತಿನ ನೈಟಿಂದ ಹಿಡಿದು ನಾಳೆ ಎಷ್ಟು ತನಕ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಸೊ ನಂಗೆ ಸುಸ್ತು, ಎಲ್ಲಿ ತನಕ ಮಾಡೋದಕ್ಕಾಗತ್ತೆ ಅಲ್ಲಿ ತನಕ ಮಾಡ್ತೀನಿ. ಸೊ ಎಷ್ಟು ಅರ್ನಿಂಗ್ ಆಗುತ್ತೆ ಏನು ಎತ್ತಂತ ಅನ್ನೋದನ್ನ ನೋಡೋಣ. ಸೊ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ಕೊನೆ ತನಕ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮಾಮೂಲಿ ಡೈಲಿ ಯಾವ ಥರ ನಾನು ಅಪ್ಲಿಕೇಶನ್ನು ಊಬರು, ಓಲಾ ಮತ್ತು ನಮ್ಮ ಯಾತ್ರಿ 3 ಅಪ್ಲಿಕೇಶನ್ ಯಾವ ಥರ ಆನ್ ಮಾಡ್ಕೊಂಡು ಡ್ಯೂಟಿ ಮಾಡ್ತೀನಿ. ಸೊ ಅದೇ ರೀತಿ ಇವಾಗ ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ, ಬನ್ನಿ ಹೊರಡೋಣ. ಇವತ್ತು ಶನಿವಾರ ವೀಕೆಂಡ್ ಆಗಿರೋದ್ರಿಂದ ನೈಟ್ ಹೊತ್ತು ಅಂತ ಹೇಳ್ಕೊಳ್ಳೋ ಅಂಥ ಬುಕ್ಕಿಂಗ್ಸ್ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಕೊಡ್ತಾನೆ ಏನೋ ಇರ್ತಾ ಅಂತ ಆಯ್ತಾ. ಸೊ ಇವತ್ತು ಒಂದು 10:30 ಅಲ್ಲ 10:30 ಅಲ್ಲ. ಸೊ ನಾಳೆ ಬೆಳಗ್ಗೆ ಜಾವ 10:30 ತನಕ ಅದು ಮಾಡಿದ್ರೆ ಒಂದು 12 ಅವರ್ ಆಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಕಂಟಿನ್ಯೂ ಮಾಡಿದ್ರೆ ನೋಡೋಣ ಯಾವ ಥರ ಆಗುತ್ತೆ ಅಂತ. ನನಗೆಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಗೈಸ್ ಇವಾಗ ಮೊದಲನೇ ಬುಕ್ಕಿಂಗ್ ಬಿತ್ತು. ಸೊ ಎಲ್ಲಿಂದ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗುಬ್ಬಿ ಕ್ರಾಸ್ ಹತ್ರ ಅಲ್ಲಿ ಓಯೋ ಅಂತ ಯಾವುದೋ ಒಂದು ಪಬ್ ಇದೆಯಲ್ಲ. ಸೊ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1ಗೆ ಡ್ರಾಪು ಆಯಿತಾ. ಟೈಮ್ ಬಂದುಬಿಟ್ರೆ ನೋಡಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನಿಮಗೆ 12:20 ಇವಾಗ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಆಯಿತಾ. ಸೊ 12:20. ಸೊ ನೋಡಿ ಡ್ರಾಪ್ ಮಾಡಿದ್ದೀನಿ ಇವಾಗ. ಸೊ ಆನ್ಲೈನ್ ಪೇಮೆಂಟ್ ಇತ್ತು, ಸೊ ಕಂಪ್ಲೀಟ್ ಕೊಟ್ಬಿಟ್ಟು 1 ಸೆಕೆಂಡ್ ಆಫ್ ಮಾಡ್ತೀನಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ ಇದು ಅಮೌಂಟ್ ತೋರಿಸ್ಬಿಡ್ತೀನಿ. ಹತ್ತತ್ರ ಒಂದು 32 ಕಿಲೋಮೀಟ್ರ್ ಡ್ರಾಪ್ ಇದ್ದಿದ್ದು ಆಯಿತಾ. ಪ್ಯಾಸೆಂಜರ್ ಏನಪ್ಪ ಅಂತ ಹೇಳಿದ್ರೆ ಪಬ್ಬಿಗೆ ಬಂದಿದ್ದಾರೆ, ಲೇಡೀಸ್ ಬಂದು ಪ್ರೆಗ್ನೆಂಟ್ ಅಂತೆ ಆಯಿತಾ. ನಿಜವಾಗ್ಲೂ ಗೊತ್ತಿಲ್ಲ, ಪ್ರೆಗ್ನೆಂಟ್ ಇದ್ಕೊಂಡು ಅಲ್ಲಿಂದ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇಲ್ಲೇ ಎಷ್ಟು ಪಬ್ಗಳಿದ್ದಾವೆ. ಅಷ್ಟು ದೂರ ಟ್ರಾವೆಲ್ ಮಾಡೋವಂಥ ಅವಶ್ಯಕತೆ ಏನಿದೆ ಹೇಳಿ. ಪ್ರೆಗ್ನೆಂಟ್ ಅಂತ ಅಂತಾರೆ, ಹೋಗ್ಲಿ ಇದು ಓನ್ ವೆಹಿಕಲ್ ತಗೊಂಡ್ಬರ್ತಾರ, ಅದು ಇಲ್ಲ. ಅವ್ರಿಗೆ ಯಾವ ಥರ ಅಂತ ಹೇಳಿದ್ರೆ ಕ್ಯಾಬ್ಗಳು ಬುಕ್ ಮಾಡಿಬಿಡ್ತಾರೆ. ನಮಗೆ ದಿನ ಒಂದಷ್ಟು ನಾವು ಫೇಸ್ ಮಾಡಬೇಕು, ಟ್ರಾಫಿಕ್ಕು ಅದು ಇದು ಅಂದ್ಕೊಂಡು ನಾರ್ಮಲ್ ಬುಕ್ಕಿಂಗ್ಗಳಲ್ಲೇ ಆ ಥರ ಅಂದರೆ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀವಿ ನಾವು, ಓಕೆನಾ. ಸೊ ಅದಲ್ಲದೆ ಇವ್ರದ್ದು ಬರೋ ತಲೆನೋವು 32 ಕಿಲೋಮೀಟರ್ 450 ರೂಪಾಯಿ ಕೊಟ್ಟಿದ್ದಾನೆ ನೋಡಿ ಡ್ರಾಪ್ ಮಾಡಿದ್ದಕ್ಕೆ ಆಯಿತಾ. ನಮ್ಗೆ ಇಷ್ಟು ಸಿಗತ್ತೆ ಅಮೌಂಟು ಆಯಿತಾ. ಪ್ಯಾಸೆಂಜರ್ ಹೆಂಗೆ ಅಂತ ಹೇಳಿದ್ರೆ 25 ಸ್ಪೀಡು 25 ಮೇಲೆ ಹೋಗಕ್ಕೆ ಬಿಡ್ತಿಲ್ಲ ಆಯಿತಾ. ಹಂಪ್ಸ್ ಬಂದರೆ ನಾವು ಗೊತ್ತು ನಾರ್ಮಲಾಗಿ ನಮಗೂ ಮಕ್ಕಳಾಗಿದ್ದಾವೆ, ನಮ್ಮ ವೈಫು ಪ್ರೆಗ್ನೆಂಟ್ ಆಗಿದ್ದವ್ರೆ ಆಯಿತಾ. ನಮಗೂ ಈ ಥರ ಒಂದ್ಸಲ ಪ್ಯಾಸೆಂಜರ್ ಹೇಳಿದ್ರು ಈ ಥರ ಅಂತ ಹೇಳಿದ್ಮೇಲೆ ಯಾವ ಥರ ಕರ್ಕೊಂಡು ಹೋಗ್ಬೇಕು ಆ ಥರನೇ ಕರ್ಕೊಂಡು ಹೋಗೋದು ನಾವು ನಿಧಾನಕ್ಕೆ. ನಮಗೂ ಸ್ವಲ್ಪ ಮಾನವೀಯತೆ ಅನ್ನೋದು ಇರುತ್ತೆ, ಮನುಷ್ಯತ್ವ ಅನ್ನೋದು ಇರುತ್ತೆ ಅಲ್ವಾ. ಸೊ ಅದಲ್ಲದೆ ಇವ್ರಿಗೆ ಹೆಂಗಂತ ಹೇಳಿದ್ರೆ ಒಂದು ಚೂರು ಗಾಡಿ ಅಳ್ಳಾಡಂಗಿಲ್ಲ ಆಯಿತಾ. ಅವ್ನ ಗಂಡಂಗೆ ಹೇಳ್ತಾಳೆ ಅವಳು ಹಿಂದಿಲೇ
ಈ ಥರ ಅಲ್ಲಾಡ್ತೈತೆ ನೋವ್ತೈತೆ ಅಂತಂದರೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ. ಇಲ್ಲ ಅಂತಂದರೆ ಯಾರೋ ಆ್ಯಂಬುಲೆನ್ಸು ಬೇರೆ ಒಂದು ಟ್ರಾನ್ಸ್ಪೋರ್ಟ್ ಏನಾದರೂ ಒಂದು ತಗೊಂಡು ಬರ್ಬೇಕಾಗತ್ತೆ ಅವರು ಅಲ್ವಾ. ಇಲ್ಲ ಸುಮ್ಮನೆ ನಮ್ಮಂಥ ಡ್ರೈವರ್ಸ್ಗಳಿಗೆ ನಿಜವಾಗ್ಲೂ ಆಗಲ್ಲ ಇದು. ದಯವಿಟ್ಟು ನಮ್ಮ ಡ್ರೈವರ್ಸ್ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನೀವೇ ನಿಮ್ಮ ರಿಲೇಷನಲ್ಲಾಗಿರ್ಬೋದು ಅಥವಾ ನಿಮ್ಮ ವೈಫ್ಗಳು ಯಾರಾದರೂ ಪ್ರೆಗ್ನೆಂಟ್ ಆಗಿರೋ ದಯವಿಟ್ಟು ನಿಮ್ಮ ಗಾಡೀಲಿ ಕರ್ಕೊಂಡೋಗಿ. ದಯವಿಟ್ಟು ಕ್ಯಾಬ್ ಅಂತೂ ಬುಕ್ ಮಾಡಿಬಿಟ್ಟು ಪಾಪ ಡ್ರೈವರ್ಸ್ ತೊಂದರೆ ಆಗುತ್ತೆ. ನಿಮಗೆ ಗೊತ್ತಿರುತ್ತೆ ಇವಾಗ ನೈಟ್ ಆಗಿರೋದ್ರಿಂದ ಏನೋ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗುತ್ತೆ, ಹೆಂಗೋ ಮೈಂಟೈನ್ ಮಾಡಿ ಕರ್ಕೊಂಬಂದ್ಬಿಟ್ಟೆ. 1 hour ತೋರಿಸ್ತು ಆಯಿತಾ, 31 ಕಿಲೋಮೀಟ್ರ್ ಡ್ರಾಪ್ ಮಾಡೋಕ್ಕೆ 1 hour ತೋರಿಸ್ತು. ಸೊ ಆ 1 hour ಡ್ರಾಪ್ ಮಾಡೋದನ್ನು ಇಲ್ಲಿ ನಾನು 1.5 ಗಂಟೆ ಟೈಮ್ ತೊಗೊಂಡಿದ್ದೀನಿ ಆಯಿತಾ. 25-30 ಒಳಗಡೆ ಸ್ಪೀಡು, ಅಲ್ಲಿಂದ ಇಲ್ಲಿವರೆಗೂ ಡ್ರಾಪ್ ಮಾಡೋದಕ್ಕೆ ಅಷ್ಟೇ ಸ್ಪೀಡೆಲ್ಲ ಕರ್ಕೊಂಬಂದಿರೋದು. ಆದರೂ ಕೂಡ ನೋಡಿ ಇವಾಗ ಇಳಿದ್ಬಿಟ್ಟು ಹೋದ್ರು, ಒಂದು ಟ್ಯಾಂಕ್ಸ್ ಕೂಡ ಹೇಳಿಲ್ಲ ಅವರು ಆಯಿತಾ. ಸೊ ಈ ಥರ ಆದರೆ ತುಂಬ ತೊಂದರೆಗಳಾಗತ್ತೆ. ಸೊ ದಯವಿಟ್ಟು ಪ್ಯಾಸೆಂಜರ್ಗಳು ಯಾರು, ನನ್ನ ಸಬ್ಸ್ಕ್ರೈಬರ್ ಯಾರು ಪ್ಯಾಸೆಂಜರ್ಸ್ಗಳು ಯಾರು ನಾರ್ಮಲಾಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ಡೈಲಿ ಯೂಸ್ ಮಾಡೋರು ಯಾರು ಇದ್ದರೆ ದಯವಿಟ್ಟು ಸ್ನೇಹಿತರೆ, ನೀವು ಪ್ರೆಗ್ನೆಂಟ್ಗಳಾಗಿದ್ದರೆ ದಯವಿಟ್ಟು ಬೇರೆ ಒಂದು ಟ್ರಾನ್ಸ್ಪೋರ್ಟೇಷನ್ನ ಯೂಸ್ ಮಾಡಿ. ದಯವಿಟ್ಟು ಕ್ಯಾಬ್ಗಳನ್ನಂತೂ ದಯವಿಟ್ಟು ಚೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆಯಿತಾ. ಸೊ ಇಷ್ಟೇ ಕೇಳ್ಕೊಳ್ಳೋದು ನಾನು. ಸೊ ನೋಡಿದ್ರೆ 407 ರೂಪಾಯಿ ಆಗಿದೆ. ಸೊ ಈಗ ಆನ್ ಮಾಡ್ಕೊಳ್ತೀನಿ ತಿರ್ಗಾ ನೋಡೋಣ. 12:23 ಎಲೆಕ್ಟ್ರಾನಿಕ್ ಸಿಟಿ ಇದ್ದೀನಿ ಇವಾಗ. ಎಷ್ಟಾಗುತ್ತೆ ಏನೋ ಕತೆ ಮುಂದಕ್ಕೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ ಗೈಸ್. ಎರಡನೇದು ಬಂದು ಓಲಾದಲ್ಲಿ ಬುಕ್ಕಿಂಗ್ ಬಿದ್ದಿತ್ತು. ಇಲ್ಲಿ ಹುಲಿಮಾವು ಡ್ರಾಪು. ಸೊ ತಗೊಂಡಿದ್ದೀನಿ ನೋಡಿರಿ. ಕ್ಯಾಶ್ ಕಲೆಕ್ಷನ್ ಬಂದು 324 ರೂಪಾಯಿ ತೋರಿಸಿದೆ. ಡ್ರಾಪು ಬಂದು ಪಿಕಪ್ಪು 1 ಕಿಲೋಮೀಟ್ರ್ ಪಿಕಪ್ಪು, 13 ಕಿಲೋಮೀಟ್ರ್ ಡ್ರಾಪು. ಸೊ ಸಬ್ಮಿಟ್ ಕೊಡೋಣ. ಸೆಲ್ಫಿ ಕೇಳ್ತೈತೆ. ಸೆಲ್ಫಿ ತೆಗ್ದು ಹಾಕಿದ್ದೀನಿ. ನೋಡೋಣ ಇರಿ ನಮ್ಗೆ ಎಷ್ಟು ಕೊಡ್ತಾನೆ ಅಂತ. ಸೊ ಟೈಮ್ ಬಂದ್ಬಿಟ್ಟು 1 ಗಂಟೆ 3 ನಿಮಿಷ. ಹುಲಿಮಾವು ಅಥವಾ ಮೇನ್ ರೋಡಲ್ಲಿ ಇದ್ದೀನಿ ಇವಾಗ. ಸೊ ನನಗೆ ಬಂದ್ಬಿಟ್ಟು 240 ರೂಪಾಯಿ ಕೊಟ್ಟಿದ್ದಾನೆ 13 ಕಿಲೋಮೀಟ್ರ್ ಡ್ರಾಪ್ ಮಾಡಿರೋದಕ್ಕೆ ಓಲಾದಲ್ಲಿ ಆಯಿತಾ. ಸೊ ಟೋಟಲ್ ಓಲಾದಲ್ಲೊಂದು ಊಬರಲ್ಲೊಂದು ಟ್ರಿಪ್ ಆಗಿದೆ. ಸೊ ನೋಡೋಣ, ವೆಯ್ಟ್ ಮಾಡೋಣ ಇವಾಗ. ಸ್ನೇಹಿತರೆ, ಓಲಾದಲ್ಲಿ ಇನ್ನೊಂದು ಬುಕ್ಕಿಂಗ್ ಬಿತ್ತು. ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ, ಒಂದು ನಿಮಿಷ ರೀ. ಸೊ ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ ಆಲ್ರೆಡಿ. ಪಿಕಪ್ ಪಾಯಿಂಟ್ ಬನ್ನೇರುಘಟ್ಟ ಮೇನ್ ರೋಡ್ ಹತ್ರ ಬಿಗ್ ಬಜಾರ್ ಇದೆಯಲ್ಲ, ಸೊ ಇಲ್ಲಿ ಪಿಕಪ್ಪು. ಸೊ ಬಂದು ವೆಯ್ಟ್ ಮಾಡಿದ ಕಸ್ಟಮರ್ ಇಲ್ಲೇ ಇದ್ದಾರೆ. ನಾನು ಸ್ವಲ್ಪ ವೆಯ್ಟ್ ಮಾಡಿ ಸರ್, ಇನ್ನೊಂದು ಗಾಡಿ ಬುಕ್ ಮಾಡಿದ್ದೀನಿ, ಬರ್ತಾರೆ ಆಮೇಲೆ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಸೊ ಆಲ್ರೆಡಿ ಟೈಮರ್ ಕೂಡ ಮುಗ್ದಿದೆ, 5 ನಿಮಿಷ. ಏನು ಮಾಡೋದು, ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಟೈಮರ್ ನೋಡಿ ಕಾಣಿಸ್ತಿರ್ಬೋದು ನಿಮಗೆ. ಟೈಮರ್ ಕೂಡ ಆಲ್ರೆಡಿ ಓಲಾದು 5 ನಿಮಿಷ ಮುಗ್ದಿದೆ. ನೋಡ್ತೀನಿ, ಒಂದು 5 ನಿಮಿಷ ವೆಯ್ಟ್ ಮಾಡ್ತೀನಿ. ಬಂದರೆ ಕರ್ಕೊಂಡೋಗೋದು, ಇಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡ್ಕೊಂಡು. A few minutes later. ಗೈಸ್, 4ನೇದು ಊಬರಿಂದ ಒಂದು ಬುಕ್ಕಿಂಗ್ ಬಿದ್ದಿತ್ತು. ಸೊ ಟೋಟಲ್ ಬಂದು 1096 ರೂಪಾಯಿ. ಇವಾಗ ಡ್ರಾಪ್ ಮಾಡಿದ್ದೀನಿ ನೋಡಿ, 1096 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸಿದೆ. ತಗೊಂಡಿದ್ದೀನಿ, ನೋಡೋಣ ನಮ್ಗೆ ಎಷ್ಟು ಕೊಡ್ತಾನೆ ಅಂತ. ಟೈಮ್ ಬಂದು ಹತ್ತತ್ರ ಒಂದು 3:18. ಇಲ್ಲಿಂದ ಬುಕ್ಕಿಂಗ್ ಕೊಡ್ತಾನೆ ಇಲ್ಲ ಗೊತ್ತಿಲ್ಲ. ಇವಾಗ ಮೂವ್ ಮಾಡಿದ್ದೀನಿ ಗಾಡಿನ. $123 ರೂಪಾಯಿ ಕೊಟ್ಟಿದ್ದಾನೆ. ನಾನು ಅಲ್ಲಿ ಡ್ರಾಪ್ ಮಾಡಿದ್ನಲ್ಲ. ಟೋಟಲ್ ಎಷ್ಟು ಕಿಲೋಮೀಟ್ರು ಅಂತ ಹೇಳಿದ್ರೆ 47 ಕಿಲೋಮೀಟ್ರಿಗೆ ಅಷ್ಟು ಕೊಟ್ಟಿದ್ದಾನೆ. 823 ರೂಪಾಯಿ ಕೊಟ್ಟಿದ್ದಾನೆ. ನಾನು ಬಂದಿದ್ದು ಇದು ವಿತೌಟ್ ಟೋಲ್ ಬಂದಿರೋದು, ಟೋಲಲ್ಲಿ ಬಂದಿಲ್ಲ. ಸೊ ನೋಡಿ, ಟರ್ಮಿನಲ್ 2 ಇಂದ ಕೊಡ್ತಾನೆ. ಸೊ ಟರ್ಮಿನಲ್ 2 ನಾನು ಯಾವತ್ತೂ ಹೋಗಲ್ಲ ಆಯ್ತಾ. ಏನಕ್ಕೆ ಅಂದ್ರೆ ಅಲ್ಲಿ ಹೋದ್ರೆ ಪ್ಯಾಸೆಂಜರ್ ಸುಮ್ಮನೆ ಕಡಿಮೆ ಇರ್ತಾರೆ, ಗಾಡಿಗಳು ಮಾತ್ರ ಟೋಕನ್ ಮಾಡೋದ್ಬಿಟ್ಟು ನಿಲ್ಲಿಸ್ಬಿಡ್ತಾನೆ. ಸೊ ಅಲ್ಲಿ ಮೂವಿಂಗ್ಸ್ ಆಗೋದು ತುಂಬಾ ಕಷ್ಟ ಅಲ್ಲಿ ಟರ್ಮಿನಲ್ 2 ಅಲ್ಲಿ. ಹೋದ್ರೆ ಸುಮ್ಮನೆ ಕಾಯ್ಬೇಕಾಗತ್ತೆ. ಸೊ ಅದಕ್ಕೆ ತಗೊಳ್ಳಿಲ್ಲ. ಸ್ನೇಹಿತರೆ, ಟೈಮ್ ಬಂದು 3:48 ಕಾಣಿಸ್ತಿರ್ಬೋದು, ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಊಬರಲ್ಲಿ 2 ಟ್ರಿಪ್ ಆಗಿದೆ. 2 ಟ್ರಿಪ್ಗೆ 1230 ರೂಪಾಯಿ ಅರ್ನಿಂಗ್ ಆಗಿರುತ್ತೆ 2 ಟ್ರಿಪ್ಗೆ.
ಇದು ಬಿಟ್ಟರೆ ಓಲಾದಲ್ಲಿ ನಿಮಗೆ ತೋರಿಸ್ತೀನಿ. ಓಲಾದಲ್ಲೂ ಕೂಡ 2 ಟ್ರಿಪ್ ಕಂಪ್ಲೀಟ್ ಆಗಿದೆ. 2 ಟ್ರಿಪ್ಗೆ ಟೋಟಲ್ 530 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಆಯಿತಾ. ಸೊ ಟೋಟಲ್ಲು ಇಲ್ಲಿವರೆಗೂ 1760 ರೂಪಾಯಿ ಆಗಿರೋವಂಥದ್ದು ಅರ್ನಿಂಗ್ಸು. ನೈಟ್ ಎಷ್ಟು ಗಂಟೆಯಿಂದ ಒಂದು 10:45 ಆನ್ ಮಾಡ್ಕೊಂಡಿದ್ದಲ್ವ, 10:45 ಈ ಟೈಮ್ ಎಷ್ಟು 3:50 3:45 ಆಯಿತಾ. ಸೊ ಇಲ್ಲಿವರೆಗೂ 1760 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸ್ನೇಹಿತರೆ.